ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ ನೀವೇನಾದರೂ ಪ್ರೈಸ್ ಮನಿ ಸ್ಟೇಟಸ್ ಸ್ಕಾಲರ್ಶಿಪ್ ಚೆಕ್ ಮಾಡಬೇಕಾ? ನೀವೇನಾದರೂ ಪ್ರೈಸ್ ಮನಿ ಸ್ಕಾಲರ್ಶಿಪ್ಪಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಮತ್ತು ನಿಮಗೆ ಹಣ ಬಂದಿದೆಯಾ ಎಂದು ಹೇಗೆ ಚೆಕ್ ಮಾಡುವುದು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಪ್ರೈಸ್ ಮನಿ ಸ್ಕಾಲರ್ಶಿಪ್ಪಿಗೆ ಅರ್ಜಿ ಸಲ್ಲಿಸಿದ್ದೀರಾ? ನಿಮ್ಮ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಬೇಕಾ? ಹಾಗಿದ್ದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಸರ್ಕಾರವು ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಂದರೆ SC ಮತ್ತು ST ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುತ್ತಿದ್ದಾರೆ. ದ್ವಿತೀಯ PUC 3 ವರ್ಷದ ಡಿಪ್ಲೊಮಾ ಪದವಿ ಯಾವುದೇ ಸ್ನಾತಕೋತ್ತರ ಪದವಿಯನ್ನು 2023ನೇ ಸಾಲಿನಲ್ಲಿ ಪಾಸಾದ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ PUC ಡಿಗ್ರಿ, ಡಿಪ್ಲೊಮಾ, PG ಪಾಸಾದವರಿಗೆ, SC ಮತ್ತು ST ಸಮುದಾಯದವರಿಗೆ 2023ರಲ್ಲಿ ಪಾಸಾದವರು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಹಾಗಾದರೆ ನಿಮ್ಮ ಈ ಅರ್ಜಿಯ ಸ್ಥಿತಿಯನ್ನು ಹೇಗೆ ಚೆಕ್ ಮಾಡುವುದು ಮತ್ತು ನಿಮಗೆ ಯಾವ ಕೋರ್ಸಿಗೆ ಎಷ್ಟು ಹಣ ಸ್ಕಾಲರ್ಶಿಪ್ ಸಿಗಬಹುದು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ದ್ವಿತೀಯ PUC 3 ವರ್ಷದ ಡಿಪ್ಲೊಮಾ 20,000 ರೂಪಾಯಿ, ಪದವಿ 25,000 ರೂಪಾಯಿವರೆಗೆ, ಯಾವುದೇ ಸ್ನಾತಕೋತ್ತರ ಉದಾಹರಣೆ MA, MSc ಮುಂತಾದ ಕೋರ್ಸ್ಗಳಿಗೆ 30,000 ರೂಪಾಯಿ, ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟೆನರಿ ಮೆಡಿಸಿನ್ ಕೋರ್ಸ್ಗಳಿಗೆ 35,000 ರೂಪಾಯಿವರೆಗೆ ಪ್ರೈಸ್ ಮನಿ ನೀಡಲಾಗುವುದು. ಹೌ ಟು ಚೆಕ್ ಪ್ರೈಸ್ ಮನಿ ಅಪ್ಲಿಕೇಶನ್ ಸ್ಟೇಟಸ್? ನಿಮ್ಮ ಪ್ರೈಸ್ ಮನಿ ಅಪ್ಲಿಕೇಶನ್ನ ಸ್ಟೇಟಸ್ ಹೇಗೆ ಚೆಕ್ ಮಾಡುವುದು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಪ್ರೋತ್ಸಾಹ ಧನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳು ಈ ಕೆಳಗಡೆ ನೀಡಿರುವ ಸುಲಭ ವಿಧಾನ ಮೂಲಕ ಅರ್ಜಿ ಸ್ಥಿತಿಯನ್ನು ತಿಳಿದುಕೊಳ್ಳಬಹುದು. ನಿಮ್ಮ ಅರ್ಜಿ ಅಪ್ರೂವ್ ಆಗಿದೆಯಾ ಅಥವಾ ಏನಾದರೂ ಸಮಸ್ಯೆ ಉಂಟಾಗಿದೆಯಾ, ನೀವು ಸಲ್ಲಿಸಿರುವ ಅರ್ಜಿ ಯಾವ ಹಂತದಲ್ಲಿದೆ ಎಂಬುದನ್ನು ಈಸಿಯಾಗಿ ನೋಡಬಹುದು. ನಾನು ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಉಪಯೋಗಿಸಿ ನಾನು ತೋರಿಸುವಂತಹ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಈಸಿಯಾಗಿ ಚೆಕ್ ಮಾಡಬಹುದು. ಸ್ನೇಹಿತರೆ, ಮೊದಲನೆಯಾಗಿ ನಾನು ಕೊಟ್ಟಿರುವಂತಹ ಲಿಂಕನ್ನು ನಾವು ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ನೆಕ್ಸ್ಟ್ ಅದರಲ್ಲಿ ನೀವು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಸ್ಟೇಟಸ್ಸಿಗೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ, ಅಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್, ಸರ್ಚ್ ಬೈ ಅಪ್ಲಿಕೆಂಟ್ ನೇಮ್ ಆರ್ ಕಾಲೇಜ್ ವೈಸ್ ಅಥವಾ ಅಪ್ಲಿಕೇಶನ್ ನಂಬರ್ ವೈಸ್ ನೀವು ಚೆಕ್ ಮಾಡಬಹುದು. ನಿಮ್ಮ ಮತ್ತೊಂದು ಹೊಸ ಪುಟ ಓಪನ್ ಆಗುತ್ತದೆ. ಅಲ್ಲಿ 2 ಆಯ್ಕೆಗಳಿರುತ್ತದೆ. ಮೊದಲನೇ ವಿಧಾನ ವ್ಯೂ ರಿಪೋರ್ಟ್ ಬೈ ಅಪ್ಲಿಕೆಂಟ್ ನಂಬರ್ ವೈಸ್ ಎಂಬ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟೇಟಸ್ ಕಾಣುತ್ತದೆ. ಅದರಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ, ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ಕೋರ್ಸ್, ವರ್ಷ, ಜಿಲ್ಲೆ ಮತ್ತು ತಾಲೂಕು ನೇಮ್, ಕಾಲೇಜಿನ ಹೆಸರು, ವಿಳಾಸ, ನಿಮ್ಮ ಜೆಂಡರ್ ಮತ್ತು ಕ್ಯಾಸ್ಟ್ ಹಾಗೂ ಅಪ್ಲಿಕೇಶನ್ ಸ್ಟೇಟಸ್ ಮಾಹಿತಿ ನೋಡಬಹುದು. ಅಪ್ರೂವ್ ಆಧಾರ್ ಸೀಡೆಡ್ ಸಕ್ಸಸ್ಫುಲಿ ಎಂದು ಇದ್ದರೆ ನಿಮಗೆ ಹಣ ಜಮಾ ಆಗುತ್ತದೆ ಎಂದರ್ಥ. ನೀವು ಅರ್ಜಿ ಸಲ್ಲಿಸುವಾಗ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಿ, ನಿಮ್ಮ ಅರ್ಜಿಯು ರಿಜೆಕ್ಟ್ ಆಗುತ್ತದೆ ಮತ್ತು ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಎಂಬ ಮಾಹಿತಿಯನ್ನು ನೀವು ನೋಡಬಹುದು. ಎರಡನೇ ವಿಧಾನ ಕಾಲೇಜ್ ವೈಸ್ ಎಂಬ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿದರೆ ನೀವು ನಿಮ್ಮ ಕಾಲೇಜಿನ ಹೆಸರು ಆಯ್ಕೆ ಮಾಡಿ ನಿಮ್ಮ ಅರ್ಜಿ ಸ್ಥಿತಿ ತಿಳಿಯಬಹುದು. ನೀವು ಕೋರ್ಸ್ ಪಾಸಾದ ವರ್ಷ, ಕಾಲೇಜಿರುವ ಜಿಲ್ಲೆ, ತಾಲೂಕು ಆಯ್ಕೆ ಮಾಡಿ ನಂತರ ಈ ತಾಲೂಕಿನಲ್ಲಿರುವ ಎಲ್ಲ ಕಾಲೇಜುಗಳ ಹೆಸರುಗಳು ಕಾಣುತ್ತವೆ. ಅದರಲ್ಲಿ ನಿಮ್ಮ ಕಾಲೇಜನ್ನು ಆಯ್ಕೆ ಮಾಡಿ ಅಲ್ಲಿ ನಿಮ್ಮ ಹೆಸರು ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಂಡು ನಿಮ್ಮ ಅರ್ಜಿ ಅಪ್ರೂವ್ ಆಗಿದೆಯೇ ಎಂಬುದನ್ನು ತಿಳಿದುಕೊಳ್ಳಬಹುದು. ಅಪ್ಲಿಕೇಶನ್ ಸ್ಟೇಟಸ್ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿರುವ ಪರಿಶಿಷ್ಟ ವರ್ಗದ ST, ದ್ವಿತೀಯ PUC 3 ವರ್ಷದ ಡಿಪ್ಲೊಮಾ ಪದವಿ ಯಾವುದೇ ಸ್ನಾತಕೋತ್ತರ ಪದವಿ ಪಾಸಾದ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಈ ಕೆಳಗಿನ ವಿಧಾನ ಮೂಲಕ ST ಪ್ರೈಸ್ ಮನಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.